ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ಸೆಟ್ಟಿಂಗ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡತ್ನು. ಈ ಒಂದು ಸೆಟ್ಟಿಂಗ್ಸ್ ಯಾವುದ್ರ ಬಗ್ಗೆ ಐತಪ್ಪ ಅಂದ್ರೆ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಹೊಸದಾಗಿ ಕ್ರಿಯೇಟ್ ಮಾಡಿರಲಿ ಅವರಿಗೆ ಈ ಒಂದು ವಿಡಿಯೋನ ಹೇಳ್ಕೊಡತ್ನು. ಮತ್ತು ಇದು ಹೊಸ ಯೂಟ್ಯೂಬರ್ಸ್ ಅಷ್ಟೇ ಅಲ್ಲ, ಹಳಿ ಯೂಟ್ಯೂಬರ್ಸ್ಗಳಿಗೆ ಭಾಳ ಮಂದಿಗೆ ಈ ಒಂದು ಸೆಟ್ಟಿಂಗ್ಸ್ ಗೊತ್ತಿರಂಗಿಲ್ಲ. ಈ ಒಂದು ಸೆಟ್ಟಿಂಗ್ಸ್ ಯಾವುದಂತೇಳಿ ಈ ಒಂದು ವಿಡಿಯೋದಾಗ ನೀವು ಕೇಳಿ ತಿಳ್ಕೊರಿ. ಮತ್ತು ವಿಡಿಯೋ ತಿಳ್ಕೊಂಡ್ಮೇಲೆ ಈ ಒಂದು ಸೆಟ್ಟಿಂಗ್ಸ್ ಇಷ್ಟ ಆದ್ರೆ ಮತ್ತು ಯೂಸ್ಫುಲ್ ಆದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರೆಲ್ಲ ಯೂಟ್ಯೂಬರ್ಸ್ ಅದಾರಲ್ಲ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಹಂಗಿದ್ರೆ ತಡ ಮಾಡೋದು ಬೇಡ, ಬರ್ರಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ಚಾನಲ್ನ ಕ್ರೋಮ್ನ್ಯಾಗ ಓಪನ್ ಮಾಡಿರಿ. ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಇರುತ್ತಲ್ಲ ಅದು ನೀವು ಕ್ರೋಮ್ನ್ಯಾಗ ಓಪನ್ ಮಾಡಿರಿ. ಓಪನ್ ಮಾಡೋದು ಗೊತ್ತಿಲ್ಲಪ್ಪ ಅಂದ್ರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನಾನು ಒಂದು ಕೆಳಗೆ ಇಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಾಗ, ಅದನ್ನು ಹೋಗಿ ಚೆಕ್ಔಟ್ ಮಾಡ್ಕೊರಿ. ಅದನ್ನು ನೋಡ್ಕೊಂಡು ನೀವು ನಿಮ್ಮ ಒಂದು ಕ್ರೋಮ್ನ್ಯಾಗ ಈ ಒಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿರಿ. ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಹೋಮ್ ಪೇಜ್ ಓಪನ್ ಆಗತ್ತಲೆ, ಅಲ್ಲಿ ನೀವು ಕೆಳಗೆ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಬರ್ದಿರ್ತೈತಿ. ಆ ಒಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಇಲ್ಲಿ ಒಂದಿಷ್ಟು ಆಪ್ಷನ್ಗಳನ್ನ ಕೊಡ್ತಾನು. ಬೇಸಿಕ್ ಇನ್ಫಾರ್ಮೇಷನ್, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತೇಳಿ. ಮತ್ತು ಇಲ್ಲಿ ಜನರಲ್, ಚಾನಲ್, ಅಪ್ಲೋಡ್, ಡಿಫಾಲ್ಟ್ಸ್, ಪರ್ಮಿಷನ್, ಕಮ್ಯುನಿಟಿ, ಕ್ರಿಯೇಟರ್ ಡಿಮ್ಯಾಜೇಷನ್ ಹಿಂಗೆ ಕೊಟ್ಟಿರ್ತಾನು. ಇವನ್ನೆಲ್ಲ ನೀವು ನೋಡ್ಕೋರಿ. ಇದ್ರ ಮ್ಯಾಲೆ ನಾ ಇಂಪಾರ್ಟೆಂಟ್ ಆಗಿರುವಂಥ 2 ಸೆಟ್ಟಿಂಗ್ಸ್ ಹೇಳ್ತೀನಿ ನಿಮಗೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಒಂದು ಐತ್ಲೆ, ಅದ್ರ ಮ್ಯಾಲೆ ನೀವು ನೋಡ್ಬೋದು. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ತೆಕ್ಕ ಅಲ್ಲಿ ಕೆಳಗೆ ಟೈಟ್ಲ್ ಅಂತ ಏನು ಕೊಟ್ಟಿರ್ತಾನಲ್ಲ, ಆ ಟೈಟಲ್ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಕೆಳಗೆ ಡಿಸ್ಕ್ರಿಪ್ಷನ್ ಅಂತೇಳಿ ಕೊಟ್ಟಿರ್ತಾನೆ ನೋಡ್ರಿ. ಇಲ್ಲಿ ಈ ಒಂದು ಡಿಸ್ಕ್ರಿಪ್ಷನ್ ಬಗ್ಗೆ ಏನಪ್ಪ ಯೂಸ್ಫುಲ್ ಐತಿ, ಯಾಕಪ್ಪ ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಾನಪ್ಪ ಅಂದ್ರೆ, ನೀವು ಪ್ರತಿದಿನ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ. ನೀವು ಪ್ರತಿದಿನ ವಿಡಿಯೋ ಮಾಡೋ ಹೊತ್ನ್ಯಾಗ ಕೆಲವೊಂದಿಷ್ಟು ಡಿಸ್ಕ್ರಿಪ್ಷನ್ ಅಂದ್ರೆ ನೀವು ಡಿಸ್ಕ್ಲೈಮರ, ಟ್ಯಾಗ ಮತ್ತು ಏನೇನೋ ಒಂದಿಷ್ಟು ಲಿಂಕ್ಗಳನ್ನ ಹಿಡಿದಿರ್ತೀರಿ. ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ನೀವು ಪ್ರತಿಯೊಂದು ವಿಡಿಯೋಕ್ಕೂ ಇಡಾಕತ್ತಿರ್ತೀರಿ. ಅವಾಗ ಏನಾಗೈತಪ್ಪ ಅಂದ್ರೆ ನಿಮಗೆ ಬೇಸರ ಆಗೈತೆ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದ್ನಾಗ ಡಿಸ್ಕ್ರಿಪ್ಷನ್ದಾಗ ಡಿಸ್ಕ್ಲೈಮರ್ ಹಾಕೋದು ನಿಮ್ಗೆ ಬೋರಿಂಗ್ ಆಗತ್ತೆ. ಅದಕ್ಕೆ ನೀವು ಡೈರೆಕ್ಟಾಗಿ ಎಲ್ಲ ಒಂದು ವಿಡಿಯೋಗಳಿಗೂ ಅದು ಅಪ್ಲೋಡ್ ಆಕತ್ತೆ. ಇಲ್ಲಿ ನೀವು ಡಿಸ್ಕ್ರಿಪ್ಷನ್ದಾಗ ಏನು ಕಾಪಿ ಮಾಡ್ತಿರಲಿಲ್ಲ, ಏನು ಪೇಸ್ಟ್ ಮಾಡ್ತಿರಲಿಲ್ಲ ಡಿಸ್ಕ್ಲೈಮರ, ಅದು ನೀವು ವಿಡಿಯೋ ಅಪ್ಲೋಡ್ ಮಾಡೋ ಹೊತ್ನ್ಯಾಗ ನೀವು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ನೀವು ಏನು ಅಪ್ಲೋಡ್ ಮಾಡ್ತೀರಿ ಆಟೋಮೆಟಿಕ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಡಿಸ್ಕ್ಲೈಮರ ಆ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಆ್ಯಡ್ ಆಗೈತೆ. ಇದು ಒಂದು ಪ್ಲಸ್ ಪಾಯಿಂಟ. ಇದು ನಿಮ್ಗೆ ಶಾರ್ಟ್ಕಟ್ನ್ಯಾಗ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತು ಟೈಮಿಂಗ್ ತೊಗೊಳಂಗಿಲ್ಲ. ಈಗ ಅದಕ್ಕೆ ಹೇಳಕತ್ತನು, ಡಿಸ್ಕ್ಲೈಮರ್ ಎಲ್ಲ ಇಲ್ಲೇ ಹಾಕಿರಿ. ಅಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದನ್ನ ಹಾಕಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ತಳ ಬರ್ರಿ. ಇಲ್ಲಿ ತಳ ಬರೋಣ ಏನೈತಪ್ಪ ಅಂದ್ರೆ ಇಲ್ಲಿ ವಿಸಿಬಿಲಿಟಿ, ಇಲ್ಲಿ ನೀವು ಕ್ಲಿಕ್ ಮಾಡಿರಿ. ಪಬ್ಲಿಕ್, ಪ್ರೈವೇಟ್ ಎಲ್ಲ ಇಟ್ಕೋರಿ. ಮತ್ತು ಟ್ಯಾಗ್ ನೀವು ಆರಾಮಾಗಿ ಇಲ್ಲಿ ಏನು ನೀವು ಟ್ಯಾಗ್ ಹಾಕ್ತಿರ್ಲಿ ನಿಮ್ಮ ಒಂದು ಪ್ರತಿಯೊಂದು ವಿಡಿಯೋಕ್ಕೂ ನಾರ್ಮಲಾಗಿ ಎಲ್ಲಕ್ಕೂ ಇದೇ ಟ್ಯಾಗ್ ಅನ್ವಯ ಆಗೈತಿ. ಮತ್ತು ಇದೇ ಟ್ಯಾಗ ಆ್ಯಡ್ ಆಗೈತಿ ಡಿಸ್ಕ್ರಿಪ್ಷನ್ದಾಗ. ಅದಕ್ಕೆ ಹೇಳಕತ್ತನು, ನೀವು ಇಲ್ಲಿ ಏನು ಹಾಕ್ತಿರ್ಲಿ ಇದನ್ನು ಹಾಕಿರಿ. ಮತ್ತು ಭಾಳ ಯೂಸ್ಫುಲ್ ಆಕೈತಿ. ಪ್ರತಿಯೊಂದಕ್ಕೂ ಟ್ಯಾಗ್ ಹಾಕುವ ಅವಶ್ಯಕತೆ ಬರೋಂಗಿಲ್ಲ. ಇನ್ನು ಇಂಪಾರ್ಟೆಂಟ್ ಆಗಿರೋಂಥ ಇನ್ನೊಂದು ಸೆಟ್ಟಿಂಗ್ಸ್ ಏನಪ್ಪ ಅಂದ್ರೆ, ಇಲ್ಲಿ ಅಡ್ವಾನ್ಸಲ್ಲಿ ಕೊಟ್ಟಾನಲ್ಲ ಇಲ್ಲಿ ಸೆಟ್ಟಿಂಗ್ಸ್ ಅಂತೇಳಿ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಕೊಟ್ಟಿರ್ತಾನೆ. ಅಲಾವ್ ಆಟೋಮೆಟಿಕ್ ಚಾಪ್ಟರ್ಸ್ ಆ್ಯಂಡ್ ಕೀ ಮೂವ್ಮೆಂಟ್ಸ್ ಅಂತ ಕೊಟ್ಟಿರ್ತಾನಲ್ಲ, ಅಲ್ಲಿ ನೀವು ಅದ್ರ ಮ್ಯಾಗ ಟಿಕ್ ಮಾಡಿ ಅದನ್ನು ಅಲಾವ್ ಹೊತ್ತು ಕೊಡ್ರಿ. ಮತ್ತು ನೀವು ಬೇಸಿಕ್ ಇನ್ಫಾರ್ಮೇಷನ್ ತೆಗೆ ಬರ್ರಿ. ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ನನ್ನ ಹೊಸ ಚಾನಲ್ ಆಗಿದ್ದರಿಂದ ಇದು ಎಲ್ಲ ಥರ ಫ್ಯೂಚರ್ಸ್ಗಳನ್ನ ಇಲ್ಲಿ ಕೊಟ್ಟಿಲ್ಲ. ಬರ್ತಾ ಎಲ್ಲ ಕೊಡ್ತಾನೆ. ಸಬ್ಸ್ಕ್ರೈಬರ್ಸು, ವ್ಯೂಸು ಎಲ್ಲ ಬರೋಣ, ಮತ್ತು ಮಾನಿಟೈಸೇಷನ್ ಆನ್ ಆಗೋಣ, ಎಲ್ಲ ಒಂದು ಸೆಟ್ಟಿಂಗ್ಸ್ನ ಕೊಡ್ತಾನೆ. ಮತ್ತು ಇಲ್ಲಿ ನೀವು ಜನರಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ USD ಮತ್ತು USD ಡಾಲರ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಾನು. ಇದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ನಿಮ್ದು ಅಪೋಸ್ ಅಂದ್ರೆ ನಿಮ್ಮದು ಮಾನಿಟೈಸೇಷನ್ ಏನಾರು ಆನ್ ಆಗಿದ್ರೆ ನೀವು ಅರ್ನಿಂಗ್ಸ್ ಮಾಡ್ತಿರ್ತಿರಲಿ, ಅರ್ನಿಂಗ್ಸ್ ಯಾರೆಲ್ಲ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಾಗೈತಪ್ಪ ಅಂದ್ರೆ ಇಲ್ಲಿ ಡಾಲರ್ ಲೆಕ್ಕದಾಗ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಬರ್ತಿರ್ತೈತಿ. ಅದು ನಿಮ್ಗೆ ತೋರಿಸ್ತಿರ್ತೈತಿ. ಅದನ್ನು ನೀವು ಇಂಡಿಯನ್ ರುಪಿ ಒಳಗೆ ತೋರಿಸುವಂಗೆ ನೀವು ಇಲ್ಲಿ ಮಾಡ್ಕೋಬೋದು. ಹೆಂಗಪ್ಪ ಅಂದ್ರೆ ಇಲ್ಲಿ ಮ್ಯಾಗ ನೀವು ಕ್ಲಿಕ್ ಮಾಡಿ ಇಲ್ಲಿ INR ಅದೆಲ್ಲ ಕೊಟ್ಟಾನಲ್ಲ ಇಂಡಿಯನ್ ರುಪಿ ಅಂತೇಳಿ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿ ನೀವು ಇಟ್ಕೊಂಡ್ರಿಂದ ನಿಮ್ಮ ಒಂದು ಅರ್ನಿಂಗ್ಸ್ ಎಷ್ಟು ಆಗತ್ತೈತೆ ಅಂತೇಳಿ ನೀವು ಇಂಡಿಯನ್ ರುಪಿ ಒಳಗೆ ನೋಡ್ಕೋಬೋದು. ಇದಾಗಿತ್ತು ಈ ಒಂದಿಷ್ಟು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಮತ್ತು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಇದೇ ಥರ ಬೆಸ್ಟ್ ಯೂಟ್ಯೂಬ್ ಅಪ್ಡೇಟ್ಗಳನ್ನ ನಾ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತಿರ್ತೀನಿ. ಮತ್ತು ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ನಾಗ, ಫೇಸ್ಬುಕ್ನಾಗ ಅರ್ನಿಂಗ್ಸ ಮಾಡ್ಬೇಕಂತೇಳಿ ಅನ್ಕೊಂಡಿರಲಿ
ಅವರು ಕೆಳಗೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ದಾಗ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಕೊರಿ. ನಾ ಅದ್ರ ಬಗ್ಗೆ ಎಲ್ಲ ಥರನೂ ವೀಡಿಯೋಗಳು ಮಾಡೋದನ್ನು. ಮತ್ತು ಜಾಸ್ತಿ ಜನರಿಗೆ ಗೊತ್ತಿಲ್ಲ ಸ್ಪಾನ್ಸರ್ಶಿಪ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತೇಳಿ. ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಹಾಕಾಕತ್ತನು. ಹೋಗಿ ನೀವು ಚೆಕ್ಔಟ್ ಮಾಡ್ಕೊರಿ. ಮತ್ತು ಮುಂದಿನ ಒಂದು ವೀಡಿಯೋದಾಗ ನಿಮಗೆ ಮತ್ತೆ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.